ಟೀಂ ಇಂಡಿಯಾ ಆಟಗಾರ ಕೆಎಲ್ ರಾಹುಲ್ ಮಂಗಳೂರು ಮುಲ್ಕಿ ಸೀಮೆಯ 9 ಮಾಗಣೆಯ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಪತ್ನಿ ಸಮೇತರಾಗಿ ಭೇಟಿ ನೀಡಿದರು. ದೇವಿಯ ದರ್ಶನ ಪಡೆದ ಕೆಎಲ್ ರಾಹುಲ್ ಪತ್ನಿ ಅತಿಶಾ ಶೆಟ್ಟಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭ ಕ್ಷೇತ್ರದ ಅರ್ಚಕ ಗೋಪಾಲಕೃಷ್ಣ ಉಪಾಧ್ಯಾಯ ಶ್ರೀ ದೇವರಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಪ್ರಸಾದ ನೀಡಿದರು. ವಿಶೇಷ ರೀತಿಯ ವಿದೇಶಗಳು ಅಂತಾರಾಷ್ಟ್ರೀಯ ಮಕ್ಕಳೆಲ್ಲ ದೇವರ ವಿಶೇಷವಾಗಿ ಕೂಡ ಉನ್ನತವಾದ ಪ್ರಧಾನಮಂತ್ರಿಯವರಿಗೆ ನಿತ್ಯದ ದಂಪತಿಗಳಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಸಂಪತ್ತನ್ನು ಬರೆದು ದೇವರ ನಿರಂತರವಾದ ಸೇವೆಗಳ ಬಗ್ಗೆ ಉಭಯಗೊಳಿಸಬೇಕಂತ ಪರಿಕರ ಪಾರಾಯಣಿ ಸರ್ವಸ್ಥಾತ್ಯರೇ ದೇವಿ ನಾರಾಯಣಿ ನಮೋಸ್ತುತಿವಾಸಿಮಾನಿದ್ದೆ ಗೋಪಾಲ ವರದಾಮ ಮಹಾದೇವಿ ಪ್ರಾರ್ಥನಾ ಮಾತ್ರ ವಿಶೇಷವಾದ ಮತ್ತು 12 ಜನರನ್ನ ಉತ್ತಮ ಮಟ್ಟದ ಸೇರಿದು ದೇವರ ಸೇವೆಯನ್ನು ಮಕ್ಕಳ ಆಯುಷ್ಯ ಆರೋಗ್ಯವನ್ನು ಮತ್ತು ಸಕಲ ಪ್ರವೃತ್ತಿಗಳ ಯಶಸ್ಸನ್ನು ಬರೆದು ನಮ್ಮನ್ನೆಲ್ಲರ ದೇವರನ್ನ ಪರಿಪೂರ್ಣ ಅನುಗ್ರಹಾತ್ಮಕ ದೇವರ ಅಂತ ಪ್ರಾರ್ಥನೆ. ಕೆಎಲ್ ರಾಹುಲ್ ದಂಪತಿ ಮುಲ್ಕಿ ಸೀಮೆಯ ಶಿಮಂತೂರು ಶ್ರೀ ಆದಿ ಜನಾರ್ದನ ದೇವಸ್ಥಾನಕ್ಕೆ ಹಾಗೂ ಕಕ್ವಗುತ್ತು ಮೂಲನಾಗನ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರು. ಅತ್ಯಾ ಶೆಟ್ಟಿಯವರ ತಂದೆ ನಟ ಸುನಿಲ್ ಶೆಟ್ಟಿ ಮೂಲತಃ ಮುಲ್ಕಿಯವರಾಗಿದ್ದು, ಸುನಿಲ್ ಶೆಟ್ಟಿ ಅಳಿಯನಾದ ಬಳಿಕ ರಾಹುಲ್ ಮುಲ್ಕಿಗೆ ಪ್ರಥಮ ಭೇಟಿಯಾಗಿದೆ. ಕೆಎಲ್ ರಾಹುಲ್ ಆಗಮಿಸುತ್ತಲೇ ಅವರ ಅಭಿಮಾನಿಗಳು ಫೋಟೋ ಕ್ಲಿಕ್ಕಿಸಿದ್ರು. ಅಭಿಮಾನಿಗಳ ಜೊತೆ ತುಳುವಿನಲ್ಲಿ ಮಾತನಾಡಿ ಮನಗೆದ್ರು.